ಸರ್ ಚೆನ್ನಾಗಿರೋ ಡ್ರೆಸ್ ತೋರಿಸ್ತೀರಾ? ಯಾವ ಥರ ಬೇಕು ಮೇಡಮ್ ನಿಮಗೆ? ಸರ್ ಇಷ್ಟೇನ ಕಲೆಕ್ಷನ್ಸ್ ಇರೋದು? ಹಾಂ ಮೇಡಮ್, ಯಾಕೆ? ಯಾಕೋ ಕಲೆಕ್ಷನ್ ತುಂಬಾ ಕಡಿಮೆ ಇದೆ ಅನ್ಸುತ್ತೆ, ಇನ್ನೊಂದ್ಸಲ ಬರ್ತೀನಿ. ನಿನಗೆಂತ ಗೊತ್ತುಂಟ ಕನ್ನಡದ ಬಗ್ಗೆ? ಅದಲ್ಲ ABCD ಅದು ಇಂಗ್ಲಿಷ್ ಅಲ್ವನಾ? ನಾವು ಕಲಿಗೆ ಅದೇ ಇದ್ದದ್ದು, ಈಗ ಚೇಂಜ್ ಮಾಡಿದ್ರ? ಏನ್ ಶಿಷ್ಯ ಎಕ್ಸಾಮ್ ಇತ್ತಂತೆ, ಏನಾಯ್ತು? ಅಯ್ಯೋ ಏನ್ ಕೇಳ್ತೀಯ, 30 ನಿಮಿಷ ಓದಿ ಹೋಗ್ 3 ಅವರ್ ಎಕ್ಸಾಮ್ ಬರ್ಬಿಟ್ಟು ಬಂದಿದೀನಿ. ವಾ ರಿಸಲ್ಟ್ 3 ದಿವಸ ಬಿಟ್ಕೊಂಡು ರಿಸಲ್ಟ್ ಬಂತು, 3 ಮಾರ್ಕ್ಸ್ ಬಂದೈತೆ. ಆಮೇಲೆ ನಮ್ಮಪ್ಪ ಮಾರ್ಕ್ಸ್ ಗಳನ್ನ 3 ನಿಮಿಷ ನೋಡಿ 3 ಅವರ್ ನಂಗೆ ಬೆಲ್ಟಲ್ಲಿ ಹೊಡೆದ್ರು. ನಿಂಗ್ ಲೈಫ್ ಅಲ್ಲಿ 3 ಅನ್ನೋದು ತುಂಬಾ ಆಗ್ಬರುತ್ತೆ ಅನ್ಸುತ್ತೆ. ಸಾಮಾನು ನಂಗ್ ಲೈಫ್ ಅಲ್ಲಿ ಏನೇನ್ ಕೆಟ್ಟದೈತೋ ಎಲ್ಲ ಹೋಗ್ಲಿ ಅಂತ 3 ನಿಂಬೆಹಣ್ಣು ತಗೊಂಡು ನಂಗ್ 3 ಸಲ ದೃಷ್ಟಿ ತಕೊಂಡು ರೋಡ್ಗೆ ಎಷ್ಟೇ ಅಪ್ಪ. ಯಾರೋ ಒಬ್ಬ ಬೈವರ್ಸಿ ಅವ್ನ ಬೈಕ್ ನ ನಿಂಬೆಹಣ್ಣು ಮೇಲೆ ಹತ್ತಿಸ್ಬಿಟ್ಟು ಸ್ಕಿಡ್ ಆಗಿ ಅವ್ನ ಬೈಕ್ ನ ತಗೊಂಡೋಗಿ ಸೀದಾ ಕಂಬಕ್ಕಿಟ್ಟ. ಬಿಡು ಹೋಗ್ಲಿ, ನಿನ್ ಕೆಟ್ಟದೆಲ್ಲ ಆಕ್ಸಿಡೆಂಟ್ ಅಲ್ಲಿ ಹೋಯ್ತು ಅನ್ಕೋ. ನಾನು ಹಂಗೆ ಅನ್ಕೊಂಡ್ ಆರಾಮಾಗಿದ್ದೆ ಅಪ್ಪ. ಆದ್ರೆ ಗೋಳಿ ಮಗ ಮೂಲಲಿರೋ ಅಂಗಡಿಗೆ ಹೋಗ್ಬಿಟ್ಟು ಯಾರ್ ನಿಂಬೆಹಣ್ಣು ಇಸಿದು ಅಂತ ಕ್ಯಾಮ್ರಾದಲ್ಲಿ ಚೆಕ್ ಮಾಡ್ಕೊಂಡು ನಮ್ ಮನೆಗೆ ಬಂದ್ 3,000 ರೂಪಾಯಿ ಇಸ್ಕೊಂಡು ಹೋದ. ನಮ್ಮಪ್ಪ ಅದೇ ಬೆಳ್ತ ಇನ್ನೂ 3 ಅವರ್ ಹೊಡೆದ್ರು. ಮಗ ನಾನ್ ಚಿಕ್ಕವನಿದ್ದಾಗ ಸ್ಕೂಲ್ಗೆಲ್ಲ ಮೊದ್ಲು ಬತ್ತಿದ್ದಕ್ಕಲ್ಲ. ಹೌದಾ? ಮತ್ತೆ ಮಿಕ್ತವ್ರಲ್ಲ ಆಮೇಲೆ ಬತ್ತಿದ್ರು. ಬಡ್ಡಿ ಐದ್ನೆ ಅಕ್ಕಿ ಗುಲ್ ಕುಯ್ತಾ ಇರೋದ್ ನೀನು. ಮೋನ ಏನಿಲ್ಲ, ಇಲ್ಲಿದ್ದೆ ಮನೆ ತಕ ಹೋಗಿದೆ, ನೀನ್ ಗದೆ ತಾಯುವಿ ಅಂದ್ರು, ಅದಕ್ಕೆ ಬಂದೆ ಹುಡಿಕಂದೆ. ಯಾಕ ಏನ್ ಸಮಾಚಾರ? ಏನ್ ಸಮಾಚಾರ ಅಂದ್ರೆ ಹೋದಾರ 500 ರೂಪಾಯಿ ಇಸ್ಕೊಂಡಲ್ಲ ಕೊಟ್ಬಿಡ್ತೀನಿ ಅಂತ. ಎಲ್ಲ ದುಡ್ಡು ಲೋ ನಿನ್ ದುಡ್ಡು ಕೊಡೋದು ಎಷ್ಟೊತ್ಲಾ? 2 ಸೆಕೆಂಡ್ ಕೊಟ್ಬಿಡ್ತೀನಲ್ಲ. ಮತ್ತೆ ಕೊಡ್ಬೇಕು ತಾನೆ. ಕೊಟ್ಬಿಟ್ರೆ ನಿಂದು ನಂದು ಋಣ ತೀರೋಯ್ತಲ್ಲ. ನಿನ್ ಋಣ ಯಾವತ್ತೂ ನನ್ನ ಮೇಲೆ ಇರ್ಬೇಕು, ಅದಕ್ಕೆ ಕೊಡ್ಬೇಕು. ಬಿಡು ಅಣ್ಣ, 3 ತರದ ಹಣ್ಣಿರೋದ ಅಣ್ಣ ಸಿಂಗಣ. ಅಣ್ಣ ಇದು ದೊಡ್ಡ ತಗಂದ್ರೆ 100 ರೂಪಾಯಿ ಅಣ್ಣ. ಏ ಅಣ್ಣ ರೇಟ್ ಜಾಸ್ತಿ ಆಯ್ತು ಬಿಡೋಣ, ಬೇಡ.